ಹೆಲೋ ಹಾಯ್ ನಮಸ್ಕಾರ ಗುಡ್ ಈವ್ನಿಂಗ್ ಅಂಡ್ ಶುಭ ಸಂಜೆ. ನಾನ್ರಿ ನಿಮ್ಮನೆ ಹುಡುಗ ಜಗ್ಗ. ನೋಡಿ ನಿಮ್ಮ ಚಂದಮಾಮ ಹುಣ್ಣಿಮೆ ಬೆಳದಿಂಗಳಿನಲ್ಲಿ ಉಂಡೋಡಿ ಗುಂಡಂಗೆ ಬೆಳ್ಬೆಳಿಗ್ಗೆ ಬೆಣ್ಣೆ ಮುದ್ದೆಂಗೆ ಉಂಟಾಡ್ತಾ ರಾತ್ರಿ ಪೂರ ಬೆಳದಿಂಗಳ ಉಂಡ್ಬಿಟ್ಟು ಬೆಳಕಾಗ್ತಿದಂಗೆ ಪಾಚ್ಕೋತಾನೆ. ಆದ್ರೆ ನಿಮ್ಮ ಜಗ್ಗು ಪ್ರತಿದಿನ ಪ್ರತಿ ರಾತ್ರಿ ಜೋಡಿ ಅಕ್ಕಿ ಜೋಡಿ ಆಗುವ ಸಮಯದಲ್ಲಿ ನಿಮ್ಮೆಲ್ಲರ ತನುಮನನ ತಲ್ಲಣಗೊಳಿಸಿ ಆಹಾದಿಂದ ಹೊರಕೆ ನಕ್ಕು ನಗಿಸ್ತಾ ನಿಮ್ಮೆಲ್ಲರ ನರನಾಡಿಗಳನ್ನು ನೀಟಾಗಿ ನಲಿಸ್ತಾನೆ ನಿಮ್ ಕ್ರೇಜಿ ಅಂಡ್ ಸ್ನೇಹಿ ಜಗ್ಗು. ನಗರಿ ನಗ್ಸಿ ನಗಿಸ್ತಾ ಇರಿ. ನಗೋರು ನರಳಲ್ಲ, ನಗ್ಸೋರು ನಗರಲ್ಲ. ನಿಜವಾಗಿ ನಾನವನಲ್ಲ ಅಂತ ಎಂದಿಗೂ ನಾ ಹೇಳೋನಲ್ಲ. ಮಾತಾಡಿಸಿ ಮೌನಾನ ಬಿಡೋಸಿ ಅಂತ ಹೇಳ್ತಾ ಇವತ್ತಿನ ಈ ಶುಭ ಸಂಜೆಯ ಈ ಅಮೃತ ಗಳಿಗೆಯಲ್ಲಿ ನಿಮಗೋಸ್ಕರ ನಿಮ್ಮ ಈ ಜಗ್ಗು ಅದ್ಭುತವಾದ ಕಾಮಿಡಿ ಅಂಡ್ ಮಿಮಿಕ್ರಿ ಶೋನ ಪ್ರಸ್ತುತಪಡಿಸುವ ನಿಮ್ಮ ಮನಸ್ಸನ್ನ ರೋಮಾಂಚನಗೊಳಿಸಲಿಕ್ಕೆ ಇಷ್ಟಪಡ್ತಾನೆ ಈ ನಿಮ್ಮ ಕ್ರೇಜಿ ಸ್ನೇಹಿತರು. ಹಂಗಾದ್ರೆ ತಡ ಮಾಡದೆ ಈ ಒಂದು ಅದ್ಭುತವಾದ ಪ್ರೋಗ್ರಾಮ್ ಶುರು ಮಾಡಿಬಿಡೋಣ ಬನ್ನಿ ಮತ್ತೆ. ಹೇ ಹೇ ಏನು ಪಾಠ? ಕೈಗಳಿಂದ ಕೆಕ್ಕರಿಸಿ ನೋಡಿದ ನನ್ನ ಗೆಲ್ಲಲಾರೆ, ಈಗ ನಿಟ್ಟಿನಲ್ಲಿ ಇಲ್ಲ. ಪರಮ ಪತಿವ್ರತೆಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯಗಳೆಲ್ಲ ಹೊರಿದು ಹೋಗಿ ಪಾಪದ ಮೂಟೆ ನಿನ್ನ ಹೆಗಲು ಹೊತ್ತಿದೆ. ಎತ್ತನಿಂದ ಗಾಂಡೀವ ಹೂಡು ಪರಮೇಶ್ವರನು ಕೊಟ್ಟ ಅವರಿಂದ ಪೋಷಕತಾಸ್ತ್ರ. ಶಿವನನ್ನು ಗೆದ್ದ ನಿನ್ನ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ, ಅಥವಾ ಶಿವನನ್ನು ಗೆದ್ದೆ ಎಂಬ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ. ಅಥವಾ ಅವರಿವರನ್ನು ಕೊಂದೆ ಎಂಬ ಅಹಂಕಾರದಿಂದ ಕೊಬ್ಬಿದ ಮೂರ್ಖ ಸುರಲೋಕಕ್ಕೆ ಸೋಪಾನ ಕಟ್ಟಿ ಮತ್ಸ್ಯಯಂತ್ರವನ್ನು ಭೇದಿಸಿ ಕರಾಳಂಗದಲ್ಲಿ ವೀರ ವಿಹಾರ ಮಾಡಿದ ಅರ್ಜುನನ ಭುಜಬಲದ ಪ್ರಕ್ರಮ ನಿನಗೇನು ತಿಳಿದಿದೆಯೋ? ನಿಮ್ಮೆಲ್ಲರಿಗೂ ಈ ಒಂದು ಡೈಲಾಗ್ ಇಷ್ಟ. ನಿಮ್ಮ ಮನರಂಜಿಸ್ಲಿಕ್ಕೆ ಅಂತ ಮತ್ತೊಂದು ಮಗದೊಂದು ಬ್ಯೂಟಿಫುಲ್ ಆಗಿರೋ ಈ ಒಂದು ಡೈಲಾಗ್ ನಿಮಗೋಸ್ಕರ. ಮೇಡಮ್ ಒಂದ್ ಮಾತು ಕೇಳ್ತೀನಿ, ತಪ್ಪು ತಿಳ್ಕೊಬೇಡಿ. 1,000 2,000 ದುಡಿಯೋ ನಮ್ಮ ಹೆಣ್ಮಕ್ಳ ಮೈ ತುಂಬ ಬಟ್ಟೆ ಹಾಕೊಂಡು ನೋಡಬೇಕಾದ್ರೆ ನಿಮ್ಗೇನ್ರಿ ಪ್ರಾಬ್ಲಮ್? ಹೆಣ್ಣನ್ನ ನೋಡಿದ ತಕ್ಷಣ ಹೇಳ್ಕೊಂಡು ಎತ್ತಿ ನಮಸ್ಕಾರ ಮಾಡೋಣ ಅನ್ಸ್ಬೇಕು, ಏನಾದ್ರೂ ಮಾಡ್ಬಿಡೋಣ ಅನ್ಸ್ಬಾರ್ದು. ಮೊದ್ಲೋಗಿ ಒಕ್ಕಳ ಮುಚ್ಕೊಳ್ಳಿ, ಅದಕ್ಕೆ ಅಂತ ಒಂದು ಗೌರವ ಇದೆ. ತಾಯಿ ಗರ್ಭದ ಸಂಕೇತ ಅಂತ ಕೇಳಿದ್ರಲ್ಲೆಲ್ಲಾದ್ರು ನಿಮ್ದೆಲ್ಲ ತಪ್ಪು ಬಿಡಿ. ಈ ಸಿನಿಮಾದವ್ರು ಏನ್ ಮಾಡಿದಾರೆ, ಈ ಒಕ್ಕಳ ತೋರಿಸಿ ಅದಕ್ಕೆ ದ್ರಾಕ್ಷಿ ಗೋಡಂಬಿ ಆಮ್ಲೆಟ್ ಮಾಡಿಟ್ಟು ಈ ನಡುವೆ ಜೇತುಪ್ಪನ್ನು ಸುದ್ದು ಬಿಟ್ಟವ್ರೆ. ಗಿಡ ಹಾಕೋದೊಂದು ಬಾಕಿ. ಸೈಡ್ಗೋಗ್ರಿ, ಜಗ್ಗು ಇದೆಲ್ಲ ಇಷ್ಟ ಆಗಲ್ಲ. ಇದೇ ಡೈಲಾಗ್ನ ನಾವು ನಮ್ಮ ಶಂಕರಣ್ಣ ಕೊಟ್ರಿ ಹೆಂಗ್ ಹೇಳ್ತಾರೆ ನೋಡ್ಕೊಂಬರೋಣ ಬರೀ ಮತ್ತೆ. ತಪ್ಪು ತಿಳ್ಕೊಬೇಡಿ. 1,000 2,000 ದುಡಿಯೋ ನಮ್ಮ ಹೆಣ್ಮಕ್ಳು ಮೈ ತುಂಬ ಬಟ್ಟೆ ಹಾಕೊಂಡು ನೋಡ್ಬೇಕಾದ್ರೆ ನಿಮ್ಗೆ ಅಂದ್ರೆ ಪ್ರಾಬ್ಲಮ್? ಹೆಣ್ಣು ನೋಡಿದ ತಕ್ಷಣ ಎರಡು ಕೈನ ಎತ್ತಿ ನಮಸ್ಕಾರ ಮಾಡಿ ಅನ್ಸ್ಬೇಕು, ಏನಾದ್ರು ಮಾಡ್ಬೇಡ ಅನ್ನಿಸ್ಬಾರ್ದು. ಮೊದಲಾಗಿ ಮಕ್ಕಳು ಮುಚ್ಕೊಳ್ಳಿ, ಅದಕ್ಕೆ ಅಂತ ಒಂದು ಗೌರವ ಇದೆ. ತಾಯಿ ಗರ್ಭದ ಸಂಕೇತ ಅಂತ ಕೇಳಿದ್ರಲ್ಲ ಆದ್ರು ನಿಮ್ದೆಲ್ಲ ತಪ್ಪುಬಿಡಿ. ಈ ಸಿನಿಮಾದವ್ರೆ ನೋಡಿದ್ರೆ ಈ ಒಕ್ಕಳ ತೋರಿಸಿ ಅದಕ್ಕೆ ದ್ರಾಕ್ಷಿ ಗೋಡಂಬಿ ಆಮ್ಲೆಟ್ ಮಾಡಿಟ್ಟು ಈ ನಡುವೆ ಜೇನುತುಪ್ಪವನ್ನು ಸುರಿದ್ಬಿಟ್ಟವ್ರೆ. ಗಿಡ ಹಾಕೋದೊಂದು ಬಾಕ್ರಿ, ಸೈಡ್ ಹೋಗ್ರಿ. ಈ ಸಂಕ್ರಮಣಗೆ ಇದೆಲ್ಲ ಅಷ್ಟ ಆಗಲ್ಲ. ಏನಂತಾರ? ಇದೇ ಡೈಲಾಗ್ನ ನಾವು ನಮ್ಮ ಟೈಗರ್ ಪ್ರಭಾಕರನ್ ಕೊಟ್ರಿ ಹೆಂಗಿರುತ್ತೆ ನೋಡ್ಕೊಂಬರೋಣ ಮನೆ ಮುಂದೆ. ಮೇಡಮನ್ ಮಾತು ಕೇಳ್ತೀವಿ, ತಾವು ತಿಳ್ಕೊಂಬೇಡಿ. 1,000 2,000 ದುಡಿಯೋ ಮಕ್ಕಳು ಮನೆ ತುಂಬ ಬಟ್ಟೆ ಹಾಕೊಂಡ್ಬೇಕಾದ್ರೆ ನಿಮ್ಗೆ ಪ್ರಾಬ್ಲಮ್? ಹೆಣ್ಣೆಲ್ಲ ನೋಡ್ತಾ ತಕ್ಷಣ ಹೇಳ್ಕೊಂಡು ನಮಸ್ಕಾರ ಮಾಡಿಸ್ಬೇಕು, ಏನಾದ್ರು ಮಾಡ್ಬೇಡಿ ನಿಂದೆಲ್ಲ ತಪ್ಪು ಬಿಡಿ. ಈ ಸಿನಿಮಾದವ್ರು ಏನ್ ಮಾಡಿದಾರೆ, ಇದಕ್ಕೆ ದ್ರಾಕ್ಷಿ ಗೋಡಂಬಿ ಆಮ್ಲೆಟ್ ಮಾಡಿಟ್ಟು ಈ ನಡುವೆ ಜೇನುತುಪ್ಪ ಗಿಡ ಹಾಕೋದೊಂದು ಬಾಕಿ. ಎಷ್ಟು ಹೇಗಿತ್ತು? ಇಷ್ಟ ಆಯ್ತಾ? ಇಲ್ಲಿ ತನಕ ನೋಡಿದ್ದು ಫನ್ ವಿಡಿಯೋ, ಮುಂದೆ ನೋಡೋದು ವಿತ್ ಫನ್. ಓದಿನಂತೆಗೆ ಮನರಂಜನೆ ನಿಮ್ಮ ಕನ್ನಡದ ಕಂದನ ಜಗ್ಗುನ ಅಭಿನಂದನೆ. ಕಲಿಯೋಣ, ಕಲಿಸೋಣ, ಕನ್ನಡಿಗರ ಬೆಳೆಸೋಣ, ಹೆಮ್ಮೆಯಿಂದ ಕನ್ನಡಕ್ಕೆ ಜೈಕಾರ ಸಾರೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಲರ್ನ್ ವಿತ್ ಫನ್ ಕನ್ನಡದಲ್ಲಿ MS ಆಫೀಸ್ ಉಚಿತ ಬೋಧನೆಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, MS ಆಫೀಸ್ನಲ್ಲಿ ಮುಖ್ಯವಾಗಿ ನಮಗೆ ಬೇಕಾಗಿರುವಂತಹ ಅಪ್ಲಿಕೇಶನ್ಸ್ ಅದ ಎಕ್ಸೆಲ್, ವರ್ಡ್, ಪವರ್ಪಾಯಿಂಟ್ ಅಂಡ್ ಔಟ್ಲುಕ್. ಹೌ ಟು ಯೂಸ್ ಔಟ್ಲುಕ್. ಸೊ ಮೊದಲಿಗೆ ಎಕ್ಸೆಲ್ ಅಂದ್ರೆ ಏನು, ಎಕ್ಸೆಲ್ ಇರುವಂತಹ ಫೀಚರ್ಸ್ ಏನು, ಮತ್ತೆ ಅಡ್ವಾನ್ಸ್ ಎಕ್ಸೆಲ್ನ ನಾವು ಹೇಗೆ ಅಡಾಪ್ಟ್ ಮಾಡ್ಕೊಬಹುದು ನಮ್ಮ ಕರಿಯರ್ ಲೈಫ್ಗೆ. ಸೊ ಹೀಗೆ ಏನ್ ಮಾಡ್ತಾ ಇದೀವಲ್ಲ ಆ ಒಂದು ವರ್ಕ್ನ ಹೇಗೆ ಈಸಿ ಮಾಡ್ಕೋಬಹುದು ಅನ್ನೋದನ್ನ ನಾನು ನಿಮಗೆ ಈ ಒಂದು ಲರ್ನ್ ವಿತ್ ಫನ್ ಅನ್ನೋ ಒಂದು ವಿಡಿಯೋ ಚಾನಲ್ ಅಲ್ಲಿ ತಿಳಿಸ್ತಾ ಹೋಗ್ತೀನಿ. ತಡ ಮಾಡದೆ ನಾವು ನಮ್ಮ ಈ ಚಾನಲ್ನ ಶುರು ಮಾಡೋಣ ಬನ್ನಿ. Kindly subscribe to my channel Learn with Fun for further videos.